Welcome back to Sandpoint Institute Belagavi. This is Priyanka. ಸೊ ಜಸ್ಟ್ ಸ್ವಲ್ಪ ಹೊತ್ತು ಮೊದಲು ನಾನು ಒಂದು ವಿಡಿಯೋ ಮಾಡಿದ್ನಿ, ಇನ್ನೊಂದು ವಿಡಿಯೋ ನಾನು ಇವತ್ತನ್ನು ರಿಲೀಸ್ ಮಾಡಾಕ್ತೀನಿ. ದಟ್ ಈಸ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಯಾಕಂದರೆ ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಈಸ್ ಟೈಮ್ ಡಿಪೆಂಡೆಂಟ್. ದಟ್ ಈಸ್ ಇವತ್ತನೇ ಇದು ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಾಗಲೇಬೇಕು. ಸೊ ಅದ್ರ ಸಂಬಂಧ ಇದೊಂದು ಸಪ್ರೇಟ್ ವಿಡಿಯೋ ಮಾಡೀನಿ. ಸೊ ಅದೈತಿ ಎರಡು ಡಿಫ್ರೆಂಟ್ ವೀಡಿಯೋಸ್ನ ನಿಮ್ಗೆ ಕಂಬೈನ್ ಮಾಡಿದ್ರೆ ದೇರ್ ವಿಲ್ ಬಿ ಕನ್ಫ್ಯೂಷನ್. ಸೊ ಅದೊಂದು ಬೇರೆದು ಇನ್ಫಾರ್ಮೇಷನ್ ಇತ್ತು, ಇದು ಬೇರೆ ಇನ್ಫಾರ್ಮೇಷನ್ ಐತಿ. ಸೊ ಸ್ವಲ್ಪ ದಿವಸ ಮೊದಲನ ನೀವು ಒಂದು ಡ್ರಾಫ್ಟ್ ನೋಟಿಫಿಕೇಷನ್ ನೋಡಿರಬೇಕು ಬೈ ಟೆಕ್ನಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್. ಸೊ ನಾನು ಒಂದು ವಿಡಿಯೋನು ಮಾಡೀನಿ. ದಟ್ ಈಸ್ ಅಪ್ಕಮಿಂಗ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಆ್ಯಸ್ ವೆಲ್ ಆ್ಯಸ್ ಇಂಜಿನಿಯರಿಂಗ್ ಕಾಲೇಜದ್ದು ರೆಕ್ರೂಟ್ಮೆಂಟ್ ಕಾಲ್ ಮಾಡೋರಿದಾರಂತ. ಸೊ ಅದ್ರೊಳಗೆ ಅವರು ಏನು ಸ್ಯಾಲ್ರಿ ಕೊಡ್ತಾರೋ, ವಾಟ್ ಈಸ್ ಅ ಕ್ವಾಲಿಫಿಕೇಷನ್, ದಟ್ ಈಸ್ ಎಲಿಜಿಬಿಲಿಟಿ ಕ್ರೈಟೇರಿಯಾ. ಸೊ ಅದನ್ನೆಲ್ಲ ಅವರು ಡಿಸ್ಕಷನ್ ಮಾಡಿದರು. ಸೊ ಅದ್ರೊಳಗೆ ಒಂದು ಮೇಜರ್ ಸೆಟ್ ಬ್ಯಾಕ್ ಐತಿ ಫಾರ್ ದ ಒನ್ ಹೂ ಹ್ಯಾವ್ ಡನ್ ಓನ್ಲಿ ಇಂಜಿನಿಯರಿಂಗ್. ಸೊ ಅದ್ರದ್ದು ಬಗ್ಗೆ ನಾನೀಗ ಇನ್ಫಾರ್ಮೇಷನ್ ಕೊಡ್ತಾನು. ಸೊ ಈಗ ನಿಮಗೊಂದು ನಾನು PDF ತೋರಿಸ್ತಾನು, ಇಲ್ಲಿ ನೋಡಿರಿ. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ನಿಮಗೊಂದು ವಿಡಿಯೋ ಮಾಡಿ ಇನ್ಫಾರ್ಮ್ ಮಾಡಿದ್ನಿ. ಓಕೆ, ಬೈ ಟೆಕ್ನಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ದವರು 24th ಜೂನಕ್ಕೆ ರಿಲೀಸ್ ಮಾಡಿದರು, ಜಸ್ಟ್ ಫ್ಯೂ ಡೇಸ್ ಆಗೋ. ಸೊ ಇದ್ರೊಳಗೆ ಅವ್ರು ಏನು ಹೇಳ್ಯಾರಂದ್ರೆ ಇಟ್ ಈಸ್ ಆಫ್ ದ ಡ್ರಾಫ್ಟ್. ಓಕೆ, ಡ್ರಾಫ್ಟ್ ರೂಲ್ಸ್ ಅದಾವವು. ಸೊ ಇದ್ರೊಳಗೆ ಎನಿಥಿಂಗ್ ನಾವು ಏನಾರ ಅಬ್ಜೆಕ್ಟ್ ಮಾಡಬೇಕಾಗಿತ್ತಂದ್ರೆ ಯು ಕ್ಯಾನ್ ಸಿ ಹಿಯರ್ any objection or suggestion which may be received by the state government from any person with respect to the said draft before the expiry of the period specified above will be considered by the state government. ಅಂದರೆ here is specified above. ಒಂದು ಏನೋ ನಿಮಗೊಂದು ಕರೆಕ್ಟ್ ಅನ್ನಿಸ್ಲಿಲ್ಲ, ನಿಮ್ದು ಏನಾದರೂ ಸಲಹೆ ಕೊಡೋದಿತ್ತಂದ್ರೆ ಯು ಕ್ಯಾನ್ ಡೂ ದ್ಯಾಟ್. ಸೊ ವಾಟ್ ಈಸ್ ದಿಸ್ ಸ್ಪೆಸಿಫೈಡ್ ಪೀರಿಯಡ್? ಇಲ್ಲಿ ನೋಡ್ರಿ, ಇಲ್ಲೈತಿ. ದ ಸೇಡ್ ಡ್ರಾಫ್ಟ್ ವಿಲ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್ ಆಫ್ಟರ್ 7 days ಫ್ರಮ್ ದ ಡೇಟ್ ಆಫ್ ಪಬ್ಲಿಕೇಶನ್. ಸೊ ಇದು ಡೇಟ್ ಆಫ್ ಪಬ್ಲಿಕೇಶನ್ ಯಾವಾಗೈತಿ? 24th ಜೂನ್ ಐತಿ. ಸೊ June 24th ಆದಮೇಲೆ 7 days ಮಟ್ಟ ಇದನ್ನು ಕನ್ಸಿಡರ್ ಮಾಡೋದಿಲ್ಲ. ಅದಾದಮೇಲೆ ಇದನ್ನು ಫೈನಲ್ ಅದು ಕನ್ಸಿಡರ್ ಮಾಡ್ತಾರೋ. ಅದಕ್ಕೆ ನಿಮ್ಗೆ ಏನೇ ಅಬ್ಜೆಕ್ಷನ್ ಇತ್ತಂದ್ರೆ ಆ್ಯಕ್ಚುಲಿ 7 days ಆಫ್ಟರ್ ಅಂದ್ರೆ ಆ್ಯಕ್ಚುಲಿ ನಾಳೆ ಆಗಬೇಕು, July 1st ಅಂತಂದ. ಬಟ್ ಏನೋ ಒಂದು ಕನ್ಫ್ಯೂಷನ್ ಐತಿ, ಲೈಕ್ ಆಫ್ಟರ್ 7 days ಇವತ್ತು ಆಗ್ತೈತೋ ನಾಳೆ ಆಗ್ತೈತೋ. ಸೊ ನೋ ವರೀಸ್ ಅಬೌಟ್ ದ್ಯಾಟ್. ಇವತ್ತನ ಲಾಸ್ಟ್ ಡೇ ಅದು ಕನ್ಸಿಡರ್ ಮಾಡಿ ಒಂದು ನೀವು ಇದನ್ನು ಅಬ್ಜೆಕ್ಷನ್ ಶೇರ್ ಮಾಡಿರಿ. ಸೊ ಏನು ಅಬ್ಜೆಕ್ಷನ್ ಅನ್ನೋದು ನಾನು ನಿಮ್ಗೆ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನೋಡ್ರಿ, ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಇಂಜಿನಿಯರಿಂಗ್ ಕಾಲೇಜದ್ದು ಕಾಲ್ ಮಾಡ್ಯಾರ ಅವರು. ಸೊ ಇದು ಸ್ಯಾಲ್ರಿ ಐತೆ ಅಂತ ಹೇಳ್ಯಾರು. ಆಮೇಲೆ ಇನ್ನೊಂದು ನಿಮಗೆ ತೋರಿಸ್ತಾನು, ಲೆಕ್ಚರ್ ಇನ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್, ದಟ್ ಈಸ್ ಡಿಪ್ಲೊಮಾ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜದ್ದು ಫ್ಯಾಕಲ್ಟಿದು ಇಲ್ಲೈತಿ ನೋಟಿಫಿಕೇಷನ್ ಅಥವಾ ವೇಕನ್ಸೀಸ್ ಬಗ್ಗೆ ಹೇಳ್ಯಾರು. ಸೊ ಇದ್ರೊಳಗೆ ಇನ್ನೊಂದು ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಮೊನ್ನೆ ಒಬ್ಬರು ಸ್ಟೂಡೆಂಟ್ ಕಾಲ್ ಮಾಡಿದ್ರು, ಏನಂದ್ರೆ ಮೇಡಮ್ 95% ಈಸ್ ಬೈ ದ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಮೇಡಮ್, ನಮಗೇನು ತೊಗೋತಾರೆ ಇವರು ಅಂತಂದು. ಸೊ ರಿಮೆಂಬರ್ ಒನ್ ಥಿಂಗ್, ಡೈರೆಕ್ಟ್ ರೆಕ್ರೂಟ್ಮೆಂಟ್ ಅಂದ್ರೆ ಥ್ರೂ ಕಾಂಪಿಟೇಟಿವ್ ಎಕ್ಸಾಮ್. ಸೊ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಅಂದ್ರೆ ಪ್ರಮೋಷನ್ನು ಆ ಥರ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಇಲ್ಲಿವರೆಗೂ ಐ ಥಿಂಕ್ ಈ ವರ್ಡ್ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಪ್ರತಿ ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡೀನಿ. ಬಟ್ ನೋ ವರೀಸ್, ನೀವೀಗ ರೀಸೆಂಟ್ಲಿ ಇಂಜಿನಿಯರಿಂಗ್ ಮುಗಿಸಿದ್ರೆ ನಿಮ್ಗೆ ಅದು ಕನ್ಫ್ಯೂಷನ್ ಆಕೈತಿ. ವಾಟ್ ಈಸ್ ದಿಸ್ ಡೈರೆಕ್ಟ್ ರೆಕ್ರೂಟ್ಮೆಂಟ್? ಸೊ ಏನಾದರೂ ಅವರು ನಮ್ದು ರಿಸಲ್ಟ್ ಬೇಸ್ ತೊಗೊಳ್ತಾರನ? ನೋ. ಸೊ ದ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇಸ್ ದ ಒನ್ ವೇರ್ ದೇ ಕಂಡಕ್ಟ್ ದ ಕಾಂಪಿಟೇಟಿವ್ ಎಕ್ಸಾಮ್. ಸೊ ಇದ್ರೊಳಗೆ ನೋಡ್ರಿ, ಅವರು 95% ನಾವು ಕಾಂಪಿಟೇಟಿವ್ ಎಕ್ಸಾಮ್ ಮಾಡಿ ತೊಗೋತೀವಿ. ಆಮೇಲೆ ಇನ್ ರಿಮೈನಿಂಗ್ 5% ಏನು ತೊಗೊಳ್ತಾರಂದ್ರೆ ಗ್ರೂಪ್ ಸಿ ದ ಯಾರು ವರ್ಕ್ ಮಾಡ್ತಿರ್ತಾರಲ್ಲ ಅವ್ರದ್ದೊಂದು ಮತ್ತೊಂದು ಇಂಟರ್ ಡಿಪಾರ್ಟ್ಮೆಂಟ್ದು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅವರು. ಸೊ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಿ, ಸೊ ದಟ್ಸ್ ವೈ ಇಟ್ ಈಸ್ ಆಲ್ಸೋ ಮೆನ್ಷನ್ಡ್ ಆಸ್ ಡೈರೆಕ್ಟ್ ರೆಕ್ರೂಟ್ಮೆಂಟ್. ಸೊ ಆ ಎಕ್ಸಾಮ್ ಒಳಗೆ ಪಾಸ್ ಆದವ್ರನ್ನಷ್ಟು ತೊಗೋತಾರೋ. ಸೊ ಅದ್ರ ಸಂಬಂಧ ಇಲ್ಲಿ ಕೊಡ್ತಾರೋ, ಪ್ರೊವೈಡೆಡ್ ದ್ಯಾಟ್ ಇಫ್ ನೋ ಸೂಟೇಬಲ್ ಕ್ಯಾಂಡಿಡೇಟ್ಸ್ ಆರ್ ಅವೈಲೇಬಲ್ ಫ್ರಮ್ ದ ಗ್ರೂಪ್ ಸಿ ಕ್ಯಾಡ್ರೆ, ಸಚ್ ಪೋಸ್ಟ್ ಶಾಲ್ ಬಿ ಫಿಲ್ಡ್ ಬೈ ದ ಡೈರೆಕ್ಟ್ ರೆಕ್ರೂಟ್ಮೆಂಟ್. ಸೊ 5% ಅಂತ ಏನು ಮೆನ್ಷನ್ ಮಾಡ್ಯಾರಲ್ಲ ಇದ್ರೊಳಗೆ. ಸೊ ಅಸ್ಯೂಮ್ ದ್ಯಾಟ್ ಯಾರು ಒಂದು 5 ಜನ ಅಪ್ಲೈ ಮಾಡ್ಯಾರಂತ ತಿಳ್ಕೊರಿ ಗ್ರೂಪ್ ಸಿದವರು. ಸೊ ಯಾರೂ ಅದು ಎಕ್ಸಾಮ್ ಪಾಸ್ ಮಾಡಲಿಲ್ಲ ಅಂದ್ರೆ ಆ 5% ಇದ್ರ ಒಳಗನ ಕನ್ಸಿಡರ್ ಮಾಡ್ತಾರೋ ಅಂತ ಮೆನ್ಷನ್ ಮಾಡ್ಯಾರು. ಸೊ ತಿಳಿತಲ್ಲ ಡೈರೆಕ್ಟ್ ರೆಕ್ರೂಟ್ಮೆಂಟ್. ಸೊ ಈಗ ನಾನು ನಿಮ್ಗೆ ಏನು ಹೇಳಿದ್ನಿ ಅಂದ್ರೆ ಅಬ್ಜೆಕ್ಷನ್ ಹಾಕ್ಬೇಕಂತ ಹೇಳಿದ್ನಿ. ಸೊ ಏನು ಅಬ್ಜೆಕ್ಷನ್ ಅಂದರೆ ಇದನ್ನೊಂದು ನಾನು ಕಂಪ್ಯಾರಿಟಿವ್ PDF ಮಾಡೀನಿ, ಸೊ ದ್ಯಾಟ್ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್. ಸೊ ವಿ ಆರ್ ಮೋಸ್ಟ್ಲಿ ಇಂಟ್ರೆಸ್ಟೆಡ್ ಇನ್ ಅಸಿಸ್ಟೆಂಟ್ ಇಂಜಿನಿಯರ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಒಳಗೆ ಪೊಸಿಷನ್, ಇನ್ನೊಂದು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಒಳಗಿಂದ ಗೌರ್ಮೆಂಟ್ ಜಾಬದ್ದು, ದಟ್ ಈಸ್ ಟೀಚಿಂಗ್ ಜಾಬಿಗೆ ವಿ ಆರ್ ಇಂಟ್ರೆಸ್ಟೆಡ್. ಸಿವಿಲ್ ಇಂಜಿನಿಯರಿಂಗ್ ವೆನ್ ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಸಿವಿಲ್ ಇಂಜಿನಿಯರಿಂಗ್ ಆರ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್. ಸೊ ವೇಕನ್ಸೀಸ್ ಅಂತೂ ಸಿಕ್ಕಾಪಟ್ಟೆ ಅದಾವ. ಯು ಕ್ಯಾನ್ ಸಿ ಹಿಯರ್ ವೇಕನ್ಸೀಸ್ ಆರ್ ಹ್ಯೂಜ್. ಸೊ ಸೀರಿಯಸ್ ಆಗಿ ಸ್ಟಡಿ ಮಾಡಿರಿ.
ಸೊ ಇದ್ರೊಳಗೆ ಅವ್ರು ನೋಡಿದಿರ ಏನಂತ ಮೆನ್ಷನ್ ಮಾಡ್ಯಾರ ಅಂದ್ರೆ AICTE ಪೇ ಸ್ಕೇಲ್ ಅಂದಾರು. ಇಲ್ಲಿ ನೋಡ್ರಿ, ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಸ್ಟ್ ಹ್ಯಾವ್ ದ ಕ್ವಾಲಿಫಿಕೇಶನ್ ಆ್ಯಸ್ ಪರ್ AICTE ರೆಗ್ಯುಲೇಷನ್. ಸೊ AICTE ರೆಗ್ಯುಲೇಷನ್. ಸೊ ಇಲ್ಲಿ ಅವ್ರು ಏನು ಮೆನ್ಷನ್ ಮಾಡ್ಯಾರು, ಸ್ಯಾಲ್ರಿ ನೋಡ್ರಿ 57,700 to 1,82,400. ದಿಸ್ ಈಸ್ ಫಾರ್ ಡಿಪ್ಲೊಮಾ. ಇಂಜಿನಿಯರಿಂಗಕ್ಕೂ ಸೇಮ್ ಮೆನ್ಷನ್ ಮಾಡ್ಯಾರ ಅವರು, ಏನೂ ಚೇಂಜ್ ಇಲ್ಲ, ಇಲ್ಲಿ ರೂಲ್ಸ್ ಸೇಮ್ ಅದಾವೆ. ಸೊ ದ್ಯಾಟ್ ಮೀನ್ಸ್ ಇದನ್ನು ನಾವು PDF ಎರಡು ಕಂಪೇರ್ ಮಾಡಿದ್ವಿ ಅಂದ್ರೆ ಏನು ಗೊತ್ತಾಗ್ತದೆ ನಮಗೆ, ಎರಡು ಥರದ್ದು ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಫಾರ್ ದ ಅಪ್ಲಿಕೆಂಟ್ ರಿಮೇನ್ಸ್ ಸೇಮ್. ಸೊ ಹಂಗಂದ್ರೆ ಏನಾಗ್ತೈತೆ ರೀ, ಇದು ಯಾವ ಪರ್ಟಿಕ್ಯುಲರ್ AICTE ನಾರ್ಮ್ ಒಳಗೆ ಬರ್ತೈತೆ ಅಂದ್ರೆ, ನಾ ಇಲ್ಲಿ ನಿಮ್ಗೆ ಅದು AICTE PDF ಅನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೇನೋ. ಯಾಕಂದ್ರೆ ನೀವು ಅಬ್ಜೆಕ್ಷನ್ ಹಾಕ್ಬೇಕಂದ್ರೆ ನಿಮಗೊಂದು ನಾಲೆಜ್ ಇರಬೇಕು, ಇನ್ಫಾರ್ಮೇಷನ್ ಇರಬೇಕು, ದೆನ್ ಓನ್ಲಿ ಯು ಕ್ಯಾನ್ ಪುಟ್ ದ ಅಬ್ಜೆಕ್ಷನ್. ಸೊ ಇಲ್ಲಿ ತೋರಿಸ್ತೇನೆ ನೋಡ್ರಿ, ಮಿನಿಮಮ್ ಕ್ವಾಲಿಫಿಕೇಷನ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ನೀವು ಅಬ್ಜೆಕ್ಷನ್ ಲೆಟರ್ ಒಳಗೆ ಮೆನ್ಷನ್ ಮಾಡಿರಿ. ಸೊ ಇಲ್ಲೇ ನಿಮಗೊಂದು ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಫಾರ್ ಲೆಕ್ಚರ್ ಲೆವೆಲ್ 10, ಇಲ್ಲಿ ನೋಡ್ರಿ ಲೆವೆಲ್ 10 ಎಂಟ್ರಿ ಪೇ 57,700. ಸೊ ಇಲ್ಲಿ ನೋಡ್ರಿ 57,700 ಈ ಎಂಟ್ರಿ ಪೇಕ. ಸೊ ಏನು ಕ್ವಾಲಿಫಿಕೇಷನ್ ಇರಬೇಕು ಆ್ಯಸ್ ಪರ್ ದ AICTE ರೂಲ್ಸ್ ಅಂತ ಇಲ್ಲಿ ಹೇಳ್ಯಾರು. ಸೊ ವಾಟ್ ಈಸ್ AICTE ರೂಲ್ ಅನ್ನೋದು ನಾನು ನಿಮಗೆ ಡೈರೆಕ್ಟ್ ಅಫಿಷಿಯಲ್ ಡಾಕ್ಯುಮೆಂಟನ್ನು ಪ್ರೂಫಾಗಿ ತೋರ್ಸಾಕತ್ತೀನಿ. ಸೊ ನಾವು ಎನಿಥಿಂಗ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಈ ಟೈಪ್ ಒಂದು ಪ್ರೂಫ್ಲೇ ತಿಳ್ಕೊಂಡಿವಿ ಅಂದರೆ ಇಟ್ ವಿಲ್ ಬಿ ಈಸಿ ಫಾರ್ ಅಸ್. ಇಲ್ಲಾಂದ್ರೆ ಮೇಡಮ್ ಅವ್ರು ಹಂಗೆ ಹೇಳಿದರು, ಇವ್ರು ಹಿಂಗೆ ಹೇಳಿದರು. ಸೊ ಡೋಂಟ್ ಗೋ ವಿತ್ ಸಚ್ ಅನಾನಿಮಸ್ ಫ್ಲೋಸ್ ಆಲ್ವೇಸ್. ಓಕೆ, ಸೊ ಇಲ್ಲಿ ನೋಡ್ರಿ, ಫಾರ್ ಟೆಕ್ನಿಕಲ್ ಡಿಸಿಪ್ಲಿನ್, ಟೆಕ್ನಿಕಲ್ ಅಂದ್ರೆ ಇಂಜಿನಿಯರಿಂಗ್. ಸೊ ಬ್ಯಾಚುಲರ್ಸ್ ಆ್ಯಂಡ್ ಮಾಸ್ಟರ್ಸ್ ಡಿಗ್ರಿ ಇನ್ ರೆಲಿವೆಂಟ್ ಡಿಸಿಪ್ಲಿನ್ ವಿತ್ ಫಸ್ಟ್ ಕ್ಲಾಸ್ ಇನ್ ಈದರ್ ಆಫ್ ದ ಟೂ ಆಟ್ ದ ಟೈಮ್ ಆಫ್ ಸಿಲೆಕ್ಷನ್. ಸೊ AICTE ಲೆವೆಲ್ 10 ಈ ಸ್ಯಾಲ್ರಿಗೆ ಏನು ರೂಲ್ ಐತೆ ಅಂದ್ರೆ, ನಿಮ್ದು ಇಂಜಿನಿಯರಿಂಗ್ ಡಿಗ್ರಿನೂ ಇರಬೇಕು, MTech ಡಿಗ್ರಿನೂ ಇರಬೇಕು, ಎರಡೂ ಇರಬೇಕು. ಆಮೇಲೆ ಎರಡೂತ್ರೊಳಗೆ ಒಂದು ಯಾವುದಾದ್ರೊಳಗೆ ಒಂದು ಫಸ್ಟ್ ಕ್ಲಾಸ್ ಇರಬೇಕು ನಿಮ್ಮದು ಅಂತಂದು ಹೇಳ್ಯಾರ ಇಲ್ಲಿ. ಸೊ ದ್ಯಾಟ್ ಮೀನ್ಸ್ ಇದೇನಾಯ್ತಲ್ಲ ಈ ಪೇ ಸ್ಕೇಲದ್ದು ಎರಡಕ್ಕೂ ಸೇಮ್ ಇದ್ದಂಗೆ ಆಯ್ತು. ಸೊ ದ್ಯಾಟ್ ಮೀನ್ಸ್ ಪಾಲಿಟೆಕ್ನಿಕ್ಗೂ ಅವರು ನಿಮಗೆ MTech ಕೇಳ್ಯಾರು ಆ್ಯಸ್ ವೆಲ್ ಆಸ್ ಫಸ್ಟ್ ಕ್ಲಾಸ್. ಓಕೆನಾ. ಸೊ ಇಲ್ಲೇ ಇನ್ನೊಂದು ನಾನು ಅಬ್ಜೆಕ್ಷನ್ ಹಾಕ್ಬೇಕಂತ ಹೇಳಿದ್ರಿ. ಸೊ ರ್ಯಾಂಡಮಾಗಿ ಅಬ್ಜೆಕ್ಷನ್ ಹಾಕೋದು ಇರೋದಿಲ್ಲ, ನನಗೆ ಯಾಕ್ರಿ ಇಷ್ಟು ಇಲ್ಲ, ಅವ್ರಿಗೆ ಎಲಿಜಿಬಿಲಿಟಿ ಕೊಡ್ರಿ, ಓನ್ಲಿ ಬಿಗೆ ಎಲಿಜಿಬಲ್ ಕೊಡ್ರಿ. ಸೊ ಅದಕ್ಕೊಂದು ನೀವು ಪ್ರೂಫ್ ಮೆನ್ಷನ್ ಮಾಡಬೇಕು. ಸೊ ಇಲ್ಲಿನೂ ಅವರು AICTE ಅಂತ ಕೊಟ್ಟಾರಂದ್ರೆ, ಸೊ ಇಲ್ಲಿ ನೋಡ್ರಿ, ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಲೆವೆಲ್ 9A. ಸೊ 9A ಅಂದ್ರೆ ಏನ, ಸ್ಯಾಲ್ರಿ ನೋಡ್ರಿ 56,100. ಸೊ 9A ಫಾರ್ ಲೆಕ್ಚರರ್ ಲೆವೆಲ್ ಅನ್ನಾಗ್ತದೆ, ದಟ್ ಈಸ್ ಫಾರ್ ಪಾಲಿಟೆಕ್ನಿಕ್. ಸೊ ಇಲ್ಲಿ ಲೆಕ್ಚರರ್ ಲೆವೆಲ್ 10 ಅತೈತಿ. ಸೊ ಇದಕ್ಕೇನು ಕೊಟ್ಟಾರಂದ್ರೆ ಅವರು, ಫಾರ್ ಇಂಜಿನಿಯರಿಂಗ್ ದ ಕ್ವಾಲಿಫಿಕೇಷನ್ ಈಸ್ those possessing a minimum of 4 years bachelor degree shall be placed in level 9A at the entry pay of 56,100 rupees. So qualification ಏನು ಕೊಟ್ಟಾರಂದ್ರೆ BE, BTech or BS in relevant discipline with first class or equivalent. ಸೊ ಇಲ್ಲಿ ಅವರು MTech ಕೊಟ್ಟಿಲ್ಲ. ಸೊ ನಾವೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ, ಇಲ್ಲೇ ಅವ್ರು ಏನಿದೆ ಪೇ ಸ್ಕೇಲ್ ಮೆನ್ಷನ್ ಮಾಡ್ಯಾರಲ್ಲ, ಮೋಸ್ಟ್ಲಿ ಓವರ್ಸೈಟಾಗಿ ಬೈ ಮಿಸ್ಟೇಕ್ ಮಾಡಿರಬೇಕು, ಅಥವಾ ಅವ್ರು ಏನಾದರೂ ರೂಲ್ಸ್ ಚೇಂಜ್ ಮಾಡಿ ನಮಗೆ ಪಾಲಿಟೆಕ್ನಿಕ್ಗೂ ನಮಗೆ MTech ಬೇಕೇ ಬೇಕು ಅಂತ ಹೇಳಿರಬೇಕು. ಸೊ ಇದ್ರೊಳಗೆ ಎರಡು ಆ್ಯಂಬಿಗ್ಯೂಟಿ ಐತ್ರಿ. ಸೊ ಫಸ್ಟ್ ಡೌಟ್ ಏನಂದ್ರೆ, ಬೈ ಮಿಸ್ಟೇಕ್ ಅವರು ಲೆವೆಲ್ 10 ಅಂತ ಕನ್ಸಿಡರ್ ಮಾಡ್ಯಾರು. ಇಲ್ಲಿ ನೋಡ್ರಿ, ಬೈ ಮಿಸ್ಟೇಕ್ ಅವ್ರು ಲೆವೆಲ್ 10 ಅಂತ ಕನ್ಸಿಡರ್ ಮಾಡ್ಯಾರು, ಲೆವೆಲ್ 9 ಅಂತ ಮಾಡಬೇಕಾಗಿತ್ತು, ಅವಾಗ ಓನ್ಲಿ BE ವಿಲ್ ಬಿ ಎಲಿಜಿಬಲ್. ಸೊ ಅದು ಒಂದು ಮಿಸ್ಟೇಕರೇ ಆಗಿರಬೇಕು. ಮಿಸ್ಟೇಕ್ ಆಗಿಲ್ಲ ಅಂದ್ರೆ ಅವರು ರೂಲ್ಸ್ ಚೇಂಜ್ ಮಾಡಿರಬೇಕು. ದಟ್ ಈಸ್ MTech ಈಸ್ ಮ್ಯಾಂಡೇಟ್ರಿ. ಸೊ ಅದ್ರ ಸಂಬಂಧ ನೀವೇನು ಮಾಡಿರಿ, ಆ್ಯಸ್ ಪರ್ ದ ರೂಲ್ಸ್ ಇಲ್ಲಿ ನೋಡ್ರಿ. ಸೊ ನಿಮ್ಗೆ ಎನಿ ಅಬ್ಜೆಕ್ಷನ್ ಆರ್ ಸಜೆಷನ್ ಇರ್ತೈತಲ್ಲ, ಸೊ ಈ ಅಡ್ರೆಸ್ಸಿಗೆ ಒಂದು ಪೋಸ್ಟ್ ಮಾಡಿರಿ. ಸೊ ಇಲ್ಲಿ ಮೆನ್ಷನ್ ಮಾಡ್ಯಾರ ನೋಡ್ರಿ. ಸೊ ಈ ಅಡ್ರೆಸ್ಸಿಗೆ ಪೋಸ್ಟ್ ಮಾಡಿರಿ. ಸೊ ದ್ಯಾಟ್ BE ಶುಡ್ ಬಿ ಎಲಿಜಿಬಲ್ ಫಾರ್ ಪಾಲಿಟೆಕ್ನಿಕ್ ಟೀಚಿಂಗ್ ಫ್ಯಾಕಲ್ಟಿ. ಸೊ ಮಾಸ್ ಒಳಗೆ ಪೋಸ್ಟ್ ಮಾಡಿರಿ ಇದನ್ನು. ಓಕೆ, ಏನೂ ಇಲ್ಲ, ಸಿಂಪಲ್. ಏನು ಹಾಕ್ಬೇಕ್ರಿ ಲೆಟ್ರ್ ಒಳಗೆ. ಸೊ ನಾನು ನಿಮ್ಗೆ ಏನಾದ್ರು PDF ತೋರಿಸಿದ್ಲ, AICTE ಪ್ರಕಾರ ಫಾರ್ ಪಾಲಿಟೆಕ್ನಿಕ್ ಇದೆ ಎಲಿಜಿಬಿಲಿಟಿ ಐತಿ, ಸೊ ನೀವು ಅದನ್ನು ಕೊಡ್ರಿ ಅಂತಂದು ನಾವು ರಿಕ್ವೆಸ್ಟ್ ಮಾಡಕತ್ತೀವು ಅಂತಂದು ಒಂದು ರಿಕ್ವೆಸ್ಟ್ ಮಾಡಿ ಲೆಟ್ರ್ ಹಾಕ್ರಿ. ಸೊ ಬಲ್ಕ್ ಒಳಗೆ ಹಾಕ್ರಿ, ಮಾಸ್ ಒಳಗೆ ಹಾಕ್ರಿ, ಡೆಫಿನೆಟ್ಲಿ ದೇ ವಿಲ್ ಕನ್ಸಿಡರ್. ಸೊ ನೀವು ಇಲ್ಲ ನನ್ನ ಫ್ರೆಂಡ್ ಹಾಕಾಕತ್ತಾನು, ನಾನು ಯಾಕೆ ಹಾಕಲಿ, ನನಗೆ ಟೈಮ್ ಇಲ್ಲ, ನಾನು ವರ್ಕ್ ಮಾಡಕತ್ತಾನೆ, ನಾನು ಬ್ಯುಸಿ ಅದಾನೆ ಅನ್ಕೊಂತ ಕೂತ್ರ, ಸೊ ಯು ವಿಲ್ ಎಂಡ್ ಅಪ್ ಇನ್ ಟ್ರಬಲ್. ಐ ವಿಲ್ ಟೆಲ್ ಯು ವೈ. ಯಾಕಂದರೆ ಇದೇನು ನೋಟಿಫಿಕೇಶನ್ ಐತಲ್ಲ, ದಿಸ್ ವಿಲ್ ಬಿ ಹ್ಯಾಪ್ನಿಂಗ್ ವೆರಿ ಸೂನ್. ಐ ಆಮ್ ಟೆಲಿಂಗ್ ಯು ವೆರಿ ಸೂನ್.
ಓಕೆ, ಸೊ ವೆರಿ ಸೂನ್ ನೋಟಿಫಿಕೇಶನ್ ಆಗೋದೈತಿ. ಆಮೇಲೆ ಮೋರ್ ದ್ಯಾನ್ 10 years ಆದಮೇಲೆ ರೆಕ್ರೂಟ್ಮೆಂಟ್ ಕಾಲ್ ಮಾಡಾಕ್ತಾರ. ಆ್ಯಂಡ್ ಸ್ಯಾಲ್ರಿ ಈಸ್ ರಿಯಲಿ ಗುಡ್. ನೋಡಿರಿ, 56,000 ಇಸ್ ದ ಸ್ಯಾಲ್ರಿ. ಐ ಥಿಂಕ್ ಇಟ್ ಈಸ್ ಮೋರ್ ದ್ಯಾನ್ AE ಜಾಬದ್ದು ಸ್ಯಾಲ್ರಿ ಐತೆ ನಿಮ್ಮದಿದು. ಸೊ ದ್ಯಾಟ್ ಟು ಟೀಚಿಂಗ್ ಫ್ಯಾಕಲ್ಟಿ. ಸೊ ಇಟ್ ಈಸ್ ನಾಟ್ ದ್ಯಾಟ್ ಹೆಕ್ಟಿಕ್ ಆಸ್ ದ್ಯಾಟ್ ಆಫ್ ಯುವರ್ ಗೌರ್ಮೆಂಟ್ PWD ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಅದರ್ ಡಿಪಾರ್ಟ್ಮೆಂಟ್ಸ್. ಸೊ ಗೌರ್ಮೆಂಟ್ ಜಾಬ್ ಈಸ್ ಗೌರ್ಮೆಂಟ್ ಜಾಬ್ ಆಲ್ವೇಸ್. ಸೊ ನಿಮಗೆ ಟೀಚಿಂಗ್ ಇಂಟ್ರೆಸ್ಟ್ ಐತಿ ಇಲ್ಲ, ವಾಟ್ ಎವರ್, ನೋ, ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಜಸ್ಟ್ ಪ್ರಿಪೇರ್ ಫಾರ್ ದಿಸ್ ಎಕ್ಸಾಮ್, ಜಸ್ಟ್ ರೈಟ್ ದಿಸ್ ಎಕ್ಸಾಮ್ ಆ್ಯಂಡ್ ಗೆಟ್ ಸಿಲೆಕ್ಟೆಡ್. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದೇರ್ ವೋಂಟ್ ಬಿ ಎನಿ ಇಂಟರ್ವ್ಯೂ ಫಾರ್ ದಿಸ್. ಸೊ ನಾನು ಇನ್ನೊಂದು ವಿಡಿಯೋ ಮಾಡೋಕ್ಕಿದ್ದೇನೆ ನಾಳೆ. ಸೊ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚೇಂಜ್ ಮಾಡೋರದ ಅನ್ನೋದು ಅದ್ರ ಬಗ್ಗೆನೂ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತನು. ಬಟ್ ಈಗ ನಾನು ನಿಮಗೆ ಶಾರ್ಟಾಗಿ ಹೇಳ್ತನು, ಇದಕ್ಕೆ ಇಂಟರ್ವ್ಯೂ ಇರುವುದಿಲ್ಲ. ಸೊ ದ್ಯಾಟ್ ಮೀನ್ಸ್ ಯು ಹ್ಯಾವ್ ಟು ಪರ್ಫಾರ್ಮ್ ರಿಯಲಿ ವೆಲ್. ಆಮೇಲೆ ವೇಕನ್ಸೀಸ್ ಆರ್ ಹ್ಯೂಜ್. ನೋಡಿರಿ, ನಾನು ನಿಮಗೆ ಇದೇ ತೋರಿಸಿದ್ನಲ್ಲ ಎಷ್ಟಿತ್ತದು ಫಾರ್. ಸೊ ಪಾಲಿಟೆಕ್ನಿಕ್ ನಿಮಗೆ 418 ಅದಾವು ಫಾರ್ ಸಿವಿಲ್ ಇಂಜಿನಿಯರಿಂಗ್. ಆ್ಯಂಡ್ ಫಾರ್ MTech, that is for engineering, 90. So that means around 500 plus ನಿಮಗೆ ವೇಕನ್ಸೀಸ್ ಅದಾವು. ಸೊ 500 plus is ಹ್ಯೂಜ್ ವೇಕನ್ಸೀಸ್. ಈ PWD ಆದಮೇಲೆ ಇಷ್ಟೊಂದು ವೇಕನ್ಸೀಸು ಯಾವಾಗೂ ಬಂದಿಲ್ಲ. ನೀವು ಚೆಕ್ ಮಾಡಿರಿ ಬೇಕಂದ್ರೆ ಟ್ರೆಂಡು. ಸೊ ನಮ್ದು ಇದ್ರೊಳಗೂ ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಒಳಗೂ ನಾನು ಒಂದು ಇಮೇಜ್ ಶೇರ್ ಮಾಡ್ತನು. ಸಿನ್ಸ್ 8 years ಯಾವ್ಯಾವ ರೆಕ್ರೂಟ್ಮೆಂಟ್ ಆಗ್ಯಾವ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ, ಎಷ್ಟೆಷ್ಟು ವೇಕನ್ಸೀಸ್ ಇದ್ವು, ಎವ್ರಿಥಿಂಗ್, ಯಾವ್ಯಾವ ಪೊಸಿಷನ್ಸ್, ದಟ್ ಈಸ್ AE, JE ಆರ್ AEE. ಸೊ ದಿಸ್ ವಿಲ್ ಬಿ ಲೈಕ್ ಹೈಯೆಸ್ಟ್ ವೇಕನ್ಸೀಸ್. ಡ್ರೈವ್ ಅಂತ ಕರಿತೀವಿ ನಾವು. ಸಿಕ್ಕಾಪಟ್ಟಿ ಹೈಯರ್ ಮಾಡ್ಕೊಳ್ತಾರೋ ಅಥವಾ ರೆಕ್ರೂಟ್ ಮಾಡ್ಕೋತಾರೋ. ಸೊ ದ್ಯಾಟ್ಸ್ ದ ರೀಸನ್, ಡೋಂಟ್ ಎವರ್ ನೆಗ್ಲೆಕ್ಟ್ ದಿಸ್ ಪರ್ಟಿಕ್ಯುಲರ್ ಪೊಸಿಷನ್ ಆರ್ ನೋಟಿಫಿಕೇಷನ್. ಸೊ ಸ್ವಲ್ಪ ಓದ್ರಿ, ಪ್ರಿಪೇರ್ ಆಗ್ರಿ. ಟೀಚಿಂಗ್ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಸ್ವಲ್ಪ ಟೀಚ್ ಮಾಡೋಕ್ಕೆ ಟ್ರೈ ಮಾಡಿರಿ. ಡೆಫಿನೆಟ್ಲಿ ಯು ಕ್ಯಾನ್ ಡೂ ಇಟ್. ಟೀಚಿಂಗ್ ಈಸ್ ವೆರಿ ಫನ್. ಸೊ until and unless you enjoy, obviously. But ಎಷ್ಟೋ ಜನ ಅದಿರಿ, ಯು ಆರ್ ವೆರಿ ಮಚ್ ರಿಲಕ್ಟೆಂಟ್ ಟು ಹ್ಯಾವ್ ದ ಆರ್ ಟು ಗೆಟ್ ಅ ಗೌರ್ಮೆಂಟ್ ಜಾಬ್. ಸೊ ಅದ್ರ ಸಂಬಂಧ ಇದನ್ನು ಮಾಡಿರಿ. ಮತ್ತು ನಾನು ಹೇಳಿದ ಪ್ರಕಾರ ಅಬ್ಜೆಕ್ಷನ್ ಲೆಟ್ರ್ ಬರೋದು ಇವತ್ತನ ಪೋಸ್ಟ್ ಮಾಡಿರಿ. ಡೋಂಟ್ ಡಿಲೇ ಫಾರ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ಯುವರ್ ಫ್ಯೂಚರ್. ಅವ್ರು ಮಾಡ್ಯಾರು ಇವ್ರು ಮಾಡಿಲ್ಲ ಅಂತಂದು ಎನಿಥಿಂಗ್ ಮಾಡಬೇಡ್ರಿ. ನಿಮ್ದು ಏನೈತೆ ಅದು ಪಾರ್ಟ್ ಮಾಡಿರಿ. ಓಕೆ, ಸೊ ಇಫ್ ಯು ನೀಡ್ ಎನಿ ಹೆಲ್ಪ್ ಯು ಕ್ಯಾನ್ ವಾಟ್ಸ್ಆ್ಯಪ್ ಮೀ. ಸೊ ಈವನ್ ವಿ ಕ್ಯಾನ್ ಡಿಸ್ಕಸ್ ದೇರ್. And we can do, I can make a WhatsApp group also for this. I can add you all can discuss and just post the letter without fail. Okay, so start preparing for this particular exam. ನಮ್ದು ಒಂದು ಪ್ಲಸ್ ಕೋರ್ಸ್ ಹತ್ತೂ ಐತಿ, ಆ ಕೋರ್ಸ್ ಜಾಯ್ನ್ ಆಗ್ರಿ. ಅದ್ರೊಳಗೆ ಆಲ್ ಗೌರ್ಮೆಂಟ್ ಎಕ್ಸಾಮ್ಸದ್ದು ನೋಟಿಫಿಕೇಷನ್ ಕವರ್ ಆಗುವಂಥದ್ದನ್ನು ಕೋರ್ಸ್ ಐತಿ. ದಟ್ ಈಸ್ KPSC ಸಿಲೆಬಸ್, KEA ಸಿಲೆಬಸ್ ಆ್ಯಸ್ ವೆಲ್ ಆಸ್ VTU ಸಿಲೆಬಸ್. ಸೊ ಎಲ್ಲ ಕವರ್ ಆಗ್ತೈತಿ. ಸೊ ನಾಳೆ ಇದ್ರೊಳಗೆ ಏನೋ ಒಂದೆರಡು ಸಬ್ಜೆಕ್ಟ್ಸ್ ಅವ್ರು ಜಾಸ್ತಿ ಮಾಡಬಹುದು, ಕಮ್ಮಿ ಮಾಡಬಹುದು, ವಾಟ್ ಎವರ್ ಇಟ್ ಈಸ್. ಬಟ್ ರೆಸ್ಟ್ ಅದರ್ 80 to 85% ಆಫ್ ದ ಸಿಲೆಬಸ್ ರಿಮೇನ್ಸ್ ಸೇಮ್. ಆ್ಯಂಡ್ ಇಫ್ ಯು ಕವರ್ ದೋಸ್ 80 to 85% ಆಫ್ ಸಿಲೆಬಸ್, ದ್ಯಾಟ್ ಈಸ್ ಮೋರ್ ದ್ಯಾನ್ ಇನಫ್. ನೋಟಿಫಿಕೇಶನ್ ಬಂದ ಮೇಲೆ ಒಂದು 2-3 ಏನೋ ಹೆಚ್ಚು ಕಮ್ಮಿ ಆದ್ರೂ ಯು ಕ್ಯಾನ್ ಡೂ ಇಟ್. ಆ್ಯಂಡ್ ಡೋಂಟ್ ವರಿ, ಐ ವಿಲ್ ಬಿ ದೇರ್ ಥ್ರೂ ದ ಜರ್ನಿ. ಐ ವಿಲ್ ಬಿ ಮೇಕಿಂಗ್ ವಿಡಿಯೋಸ್ ಕ್ವೈಟ್ ಆಫನ್, ವೆರಿ ಫ್ರೀಕ್ವೆಂಟ್ಲಿ. ಡೋಂಟ್ ಪ್ಯಾನಿಕ್, ಡೋಂಟ್ ವರಿ, ಆ್ಯಂಡ್ ಡೋಂಟ್ ಫೀಲ್ ಲೈಕ್ ಐ ಆಮ್ ಮಿಸ್ಸಿಂಗ್ ಔಟ್ ಎನಿ ಆಫ್ ದ ಇನ್ಫಾರ್ಮೇಷನ್. ದಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಸೊ your only responsibility is to sit and study, that's it. ಸೊ ಅದನ್ನು ಯಾಕಂದ್ರೆ ನಾನಂತೂ ಓದಕ್ಕೆ ಬರೋದಿಲ್ಲ, ಯಾಕಂದ್ರೆ ನಾನು ಎಕ್ಸಾಮ್ ಬರೆಯೋದಿಲ್ಲ. ನೀವೇ ಓದಬೇಕು, ನೀವೇ ಬರೀಬೇಕು. ನಾಳೆ ನಿಮ್ಮದೇ ಜಾಬ್ ಆಕೈತಿ, ನಂದು ಆಗೋದಿಲ್ಲ. ಓಕೆನಾ? ನೀವು ಅಷ್ಟು ಸ್ಯಾಲ್ರಿ ಬರೈತಿ, ನಿಮ್ದು ಗೌರ್ಮೆಂಟ್ ಜಾಬದ್ದು ಪೊಸಿಷನ್ ಸಿಗ್ತೈತಿ. ಸೊ ದ್ಯಾಟ್ ಈಸ್ ದ ರೀಸನ್. ಸೊ ವಿತ್ ನೋ ಸೆಕೆಂಡ್ ಥಾಟ್ ಯು ಕ್ಯಾನ್ ಜಾಯಿನ್ ದ ಕೋರ್ಸ್ ಬ್ಲೈಂಡ್ಲಿ ಬಿಕಾಸ್ ವಿ ಪ್ರೊವೈಡ್ ಎವ್ರಿಥಿಂಗ್. ಇಟ್ ಈಸ್ ಮೋರ್ ದೆನ್ ಇನಫ್ ವಾಟ್ ಎವರ್ ವಿ ಆರ್ ಪ್ರೊವೈಡಿಂಗ್. ಸೊ ನೋಟ್ಸು, ಟೆಸ್ಟ್ ಸೀರೀಸು, ವಿಡಿಯೋ ಲೆಕ್ಚರ್ಸು, previous years 35 question papers, and I myself will be discussing preparation strategy and guidance. So my mentorship will be there throughout the journey. And remember, I will be providing the mentorship only for the students who have joined our course. ಯಾಕಂದ್ರೆ ಈಗ ನಾ ಮೆಂಟರ್ಶಿಪ್ ಯಾವ ಥರ ಕೊಡ್ತೀನಂದ್ರೆ, ನೀವು ಯಾವ ಸಬ್ಜೆಕ್ಟ್ ಓದ್ತಿರ್ತೀರಿ, ಅದು ಎಷ್ಟು ಅವರ್ಸ್ ಓದಬೇಕು, ಎಷ್ಟು ಡೇಸ್ ಓದಬೇಕು ಅನ್ನೋದು ನೀವು ನಮ್ಮದು ಸಬ್ಜೆಕ್ಟ್ ಅಥವಾ ನಮ್ಮದು ಕೋರ್ಸ್ ಜಾಯ್ನ್ ಆಗಲ್ಲ ನನಗೆ ಗೊತ್ತಾಗ್ತೈತಿ. ನೀವು ಬೇರೆ ಸೋರ್ಸಸ್ ಏನಾರು ಗೊತ್ತಾಗ್ತಿದ್ರೆ ಆ ಸೋರ್ಸ್ ಹೆಂಗಿರತ್ತೆ ಏನೋ ನನಗೆ ಗೊತ್ತಿರೋದಿಲ್ಲ. ಸೊ ದ್ಯಾಟ್ ಈಸ್ ದ ರೀಸನ್ ಓನ್ಲಿ ದ ಸ್ಟೂಡೆಂಟ್ಸ್ ಹೂ ಜಾಯಿನ್ ದ ಸೈನ್ ಪಾಯಿಂಟ್ ಕೋರ್ಸ್ ವಿಲ್ ಬಿ ಗೆಟಿಂಗ್ ದ ಮೆಂಟರ್ಶಿಪ್. ಸೊ ಯು ಆರ್ ಗೆಟಿಂಗ್ ಎವ್ರಿಥಿಂಗ್ ಜಸ್ಟ್ ಆಲ್ ಇನ್ ಆಲ್. ಜಸ್ಟ್ ಜಾಯಿನ್ ದ ಕೋರ್ಸ್ ಬ್ಲೈಂಡ್ಲಿ. ಇವನ್ ವಿ ಆರ್ ಆಫರಿಂಗ್ 10% ಡಿಸ್ಕೌಂಟ್ ಆಲ್ಸೋ ಇನ್ ಸ್ಪೈಟ್ ಆಫ್ ಅವರ್ ಫೀ ಸ್ಟ್ರಕ್ಚರ್ ಲೆಸ್ ದ್ಯಾನ್ 500 rupees ಪರ್ ಸಬ್ಜೆಕ್ಟ್. ಮತ್ತು ಅದ್ರೊಳಗೂ ನಿಮಗೆ ಡಿಸ್ಕೌಂಟ್ ಕೊಡಕತ್ತೀವಿ. ಸೊ ಇಷ್ಟು ನಿಮಗೆ. ಸೊ ಐ ಥಿಂಕ್ 13,000-15,000 rupees ನಿಮ್ಮದು ಫ್ಯೂಚರಿಗೆ ಇನ್ವೆಸ್ಟ್ ಮಾಡೋದು
it is not bad. Always you are investing for yourself, not on someone else, because ಇದನ್ನು ಸೆಲೆಕ್ಟ್ ಆದ್ರೆ ನೋಡ್ರಿ ನಿಮಗೆ ಫಸ್ಟ್ ಮಂತ್ ಅನ್ನ ನಿಮಗೆ ಅರೌಂಡ್ 60,000 ಪ್ಲಸ್ ಸ್ಯಾಲ್ರಿ ಬರುತ್ತೆ ಜಸ್ಟ್ ಫಾರ್ ಫಸ್ಟ್ ಮಂತ್. ಸೊ ವಾಟ್ ಎವರ್ ಯು ಪೇ ಫಾರ್ ಅಸ್, ಇಟ್ ಈಸ್ ನಾಟ್ ಇವನ್ ಲೈಕ್ 1/4 ಆಫ್ ಯುವರ್ ಫಸ್ಟ್ ಮಂತ್ ಸ್ಯಾಲ್ರಿ. ಸೊ ಜಸ್ಟ್ ಒಂದು ಮನಸ್ಸು ಸ್ಟ್ರಾಂಗ್ ಮಾಡ್ಕೋರಿ, ಜಾಯಿನ್ ದ ಕೋರ್ಸ್ ಆ್ಯಂಡ್ ಸ್ಟಾರ್ಟ್ ಪ್ರಿಪೇರಿಂಗ್ ಆ್ಯಸ್ ಪರ್ ವಾಟ್ ಎವರ್ ದ ಗೈಡೆನ್ಸ್ I give. So ತಿಳಿತಲ್ಲ, don't forget to post the letter for this department today without fail.